ಪ್ರಾರಂಭದಿಂದಲೇ ಕೂಡ ಈ ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ಎಡವಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪ್ರಾರಂಭದಲ್ಲಿ ಏನು ಘನತೆವೆತ್ತ ರಾಜ್ಯಪಾಲರು ಬಂದಂಥ ಸಂದರ್ಭದಲ್ಲೂ ಕೂಡ ಇವ್ರ ನಡೆ ಹೇಗಿತ್ತು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ರಾಜ್ಯದ ಜನ ಎಲ್ಲ ಕೂಡ ಗಮನಿಸಿದ್ದಾರೆ ಅಲ್ಲಿ ಇವ್ರ ನಡವಳಿಕೆ. ಅದಾದ ನಂತರ ಆ ಚರ್ಚೆ ಬಗ್ಗೆ ಬಂದಾಗಲೂ ಕೂಡ ಅವಹೇಳನಕಾರಿಯಾಗಿ ಘನತೆವೆತ್ತ ರಾಜ್ಯಪಾಲರನ್ನ ಯಾವ್ಯಾವ ರೀತಿ ಇವರು ನಿಂದಿಸ್ಬೋದು ಇದೆಲ್ಲದನ್ನು ಕೂಡ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಈ ಸದನದಲ್ಲಿ ಯಾವ್ಯಾವುದು ಶಿಷ್ಟಾಚಾರ ಉಲ್ಲಂಘನೆ ಮಾಡಬೇಕೋ ಎಲ್ಲ ರೀತಿಯೂ ಮಾಡಲಿಕ್ಕೆ ಆ ಪೀಠವನ್ನು ದುರ್ಬಳಕೆ ಮಾಡ್ಕೊಂಡಿದೆ ಈ ಸರ್ಕಾರ ಅಂತ ನೇರವಾಗಿ ಆಪಾದನೆ ಮಾಡಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ಅದಾದ ನಂತರ ಇವತ್ತೇನು ನಾವೆಲ್ಲರೂ ಕೂಡ ಅಬಕಾರಿ ಇಲಾಖೆಯಲ್ಲಿ ಸಾಕಷ್ಟು ಸಾವಿರ ಕೋಟಿಗಟ್ಟಲೆ ಹಣನ ಲೂಟಿ ಮಾಡಿದ್ದಾರೆ ಅಂತಕ್ಕಂಥದ್ದು ಆ ಇಲಾಖೆ ಅಧಿಕಾರಿಗಳೇ ಕೂಡ ಆಡಿಯೋದಲ್ಲೆಲ್ಲ ಹೇಳಿರ್ತಕ್ಕಂಥದ್ದು. ಬರೀ ಅಧಿಕಾರಿಗಳು ಅವ್ರು ವೈಯಕ್ತಿಕವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮಂತ್ರಿಗಳಿಗೆ ಕೊಡಬೇಕು ಅಂತಕ್ಕಂಥದ್ದೆಲ್ಲದನ್ನು ಕೂಡ ಹೇಳಿರೋದನ್ನು ಇವತ್ತು ನಾವೆಲ್ಲ ಅದನ್ನು ಪುರಾವೆಗಳು ಕೊಟ್ಟರು ಕೂಡ ಈ ಸರ್ಕಾರ ಅದನ್ನು ಲಘುವಾಗಿ ತಗೊಳ್ಳೋವಂಥದ್ದು. ಅಲ್ಲಿ ಸದಸ್ಯರುಗಳು ಬೇರೆಯವ್ರು ಮಾಡ್ದಂಗೆ ಇವರು ಮಾಡಿದ್ದಾರೆ ಬಿಡ್ರಿ ಅಂತಕ್ಕಂಥದ್ದನ್ನ ಆಡಳಿತ ಪಕ್ಷದ ಸದಸ್ಯರುಗಳೆಲ್ಲ ಮಾತಾಡ್ತಕ್ಕಂಥದ್ದನ್ನ ಇದೆಲ್ಲ ನೋಡಿದ್ರೆ ಖಂಡಿತ ಇವರು ಇರ್ತಕ್ಕಂಥ ಬೊಕ್ಕಸದ ಹಣ ಏನು ಬಡವರ ತೆರಿಗೆ ಹಣ ಪೈಸೆನೂ ಕೂಡ ಕೂಡಿಟ್ಟು ಇವರು ತೆರಿಗೆ ಕಟ್ಟಿದಂಥ ಹಣನ ಇವತ್ತು ಇವರು ಲೂಟಿ ಮಾಡಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಇವತ್ತು ಜಿ ಬಿಲ್ಲು ಇದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಇವಾಗ ನಾವೆಲ್ಲರೂ ಕೂಡ ತಂತ್ರಜ್ಞಾನವಾಗಿ ಮುಂದೆ ಹೊರಿತಾ ಹೋಗ್ತಾ ಇದ್ವಿ. ಇನ್ನೂ ಹಳೆ ಕಾಲದ ಪದ್ಧತಿ ಇಟ್ಕೊಂಡು ಅಲ್ಲಿ ಏನೇನೋ ಅವ್ಯವಹಾರಗಳು ಮಾಡ್ಬೋದು ಅದ್ರ ಲೆಕ್ಕಾಚಾರ ಹಾಕಿದ್ಬಿಟ್ಟು ಈ ಸರ್ಕಾರ ಇವತ್ತು ವೈಜ್ಞಾನಿಕವಾಗಿ ನಾವು ಆಲೋಚನೆ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಈ ಒಂದು ಜಿ ಬಿಲ್ನ ಕೇಂದ್ರ ಸರ್ಕಾರ ತಂದಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಈ ಕಾಂಗ್ರೆಸ್ನವ್ರಿಗೆ ಅದ್ರ ಹೆಸರುದಲ್ಲ ಅವರಿಗೆ ಬಂದಿರತಕ್ಕಂಥ ಹೊಟ್ಟೆ ಉರಿ ಅವ್ರಿಗೆ ಬಂದಿರತಕ್ಕಂಥದ್ದು 40% ಹಣವನ್ನು ನಾವು ಮೊದಲು ಕಟ್ಟಬೇಕಲ್ಲ ಅನ್ನೋದು ಇವ್ರಿಗೆ ಬಂದಿರತಕ್ಕಂಥ ಬೇಗುದಿ. ಇದನ್ನು ಅವರು ತಾಳಲಾರದೆ ಸುಮ್ಮನೆ ಹೆಸರು ಮೇಲೆ ಇವರು ಅದನ್ನು ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. ಖಂಡಿತ ಇವರೆಲ್ಲ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಇರ್ಬೋದು ಇವಕ್ಕೆಲ್ಲ ಯಾಕೆ ಮಹಾತ್ಮ ಗಾಂಧಿಯವರ ಹೆಸರು ಇಡಲಿಲ್ಲ? ಇವರೆಲ್ಲರೂ ಇಂದಿರಾ ಗಾಂಧಿ ಏರ್ಪೋರ್ಟು, ರಾಜೀವ್ ಗಾಂಧಿ ಸ್ಟೇಡಿಯಮ್ಮು ಈ ಥರ ಯಾಕೆ ಇಡಕ್ಕೋದ್ರು? ಮಹಾತ್ಮ ಗಾಂಧಿ ಬಗ್ಗೆ ಯಾಕೆ ಇವ್ರಿಗೆ ಕಾಳಜಿ ಇಲ್ಲ? ಅವರ ಸಿದ್ಧಾಂತಗಳೇನಿತ್ತು? ಇವತ್ತು ದ್ವೇಷ ಮಾಡಬಾರ್ದು, ಅಸೂಯೆ ಮಾಡಬಾರ್ದು, ಮತ್ತು ಸಾರಾಯಿ ಇದೆಲ್ಲದು ಕುಡಿಬಾರ್ದು ಅಂತಕ್ಕಂಥದ್ದು ಗಾಂಧೀಜಿಯವ್ರ ಪ್ರತಿಪಾದ ಇತ್ತು. ಇವರು ಎಷ್ಟು ಬಾರ್ಗಳು ಕೊಟ್ಟಿದ್ದಾರೆ 2.5 ವರ್ಷದಲ್ಲಿ ಅಂತಕ್ಕಂಥದ್ದು ನೀವು ಲೆಕ್ಕ ಹಾಕಬೇಕಾಗ್ತದೆ. ಇವರೆಲ್ಲ ಗಾಂಧಿ ತತ್ವ ಉಳ್ಳವರ, ಗಾಂಧಿ ಹೆಸರು ಹೇಳ್ಕೊಂಡು ಒಳಗೆ ಮಾಡಬಾರ್ದು ಗಾಂಧಿ ವಿರೋಧ ಕೆಲಸಗಳನ್ನ ಇವರೆಲ್ಲರೂ ಕೂಡ ಇವತ್ತು ರಾಜ್ಯದಲ್ಲಿ ತರಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ನೇರವಾಗಿ ಆಪಾದನೆ ಮಾಡಲಿಕ್ಕೆ ಬಯಸ್ತೇನೆ. ಆ ಜಿ ಬಿಲ್ನಲ್ಲಿ ಖಂಡಿತ ನಾವೆಲ್ಲರೂ ಕೂಡ ಸ್ವಾಗತ ಮಾಡೋದ್ರ ಜೊತೆಯಲ್ಲಿ ರಸ್ತೆಗಳಿಂದ ಹಿಡಿದು ಅಭಿವೃದ್ಧಿಗೆ ಎಷ್ಟೇ ಆಗಲಿ ಹಣವನ್ನು ಕೊಡಲಿಕ್ಕೆ ಅವ್ರು ತಯಾರಿದ್ದಾರೆ. ಇವರು ಮೊದಲು 40% ಕಟ್ಟಬೇಕು, ಅದನ್ನು ಕಟ್ಟೋದು ಇವ್ರಿಗೆ ಆತಂಕ ಬಂದಿರತಕ್ಕಂಥದ್ದು. ಆದ್ದರಿಂದ ಈ ಸರ್ಕಾರ ಏನಾದ್ರು ಕೂಡ ರಾಜ್ಯದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಇವ್ರಿಗೇನಾದ್ರು ಕಿಂಚಿತ್ ಕಾಳಜಿ ಇದ್ದರೆ ಇದನ್ನು ಮೆಚ್ಚಿಕೊಂಡು ಈ ಬಿಲ್ನ ಮೆಚ್ಚಿಕೊಂಡು ಇವರು 40% ಕಟ್ಟಿ ಎಲ್ಲ ಕೇಂದ್ರದ ಹಣವನ್ನು ಪಡ್ಕೊಳ್ಳಿಕ್ಕೆ ಇವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡಬೇಕೇ ವಿನಃ ಈ ರೀತಿ ಸುಮ್ಮನೆ ಅದನ್ನು ವಿರೋಧ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಖಂಡಿತ ಇನ್ನೂ ಕೂಡ ಇವತ್ತು ಸದನದ ಒಳಗಡೆ ಆಗಿದೆ, ಹೊರಗಡೆನೂ ಕೂಡ ಎರಡೂ ಪಕ್ಷದ ವರಿಷ್ಠರ ಜೊತೆ ಚರ್ಚೆ ಮಾಡಿ ನಾವೆಲ್ಲರೂ ಕೂಡ ಜನಪ್ರತಿನಿಧಿಗಳು ಇದನ್ನು ಉಗ್ರವಾಗಿ ಹೋರಾಟ ಮಾಡಿ ಈ ರೀತಿ ಏನು ರಾಜ್ಯದ ಬೊಕ್ಕಸನ ಖಾಲಿ ಮಾಡ್ತಾ ಇರ್ತಕ್ಕಂಥದ್ದು ಬೇರೆ ಬೇರೆ ರಾಜ್ಯದ ಚುನಾವಣೆಗಳಿಗೆ ಇವರು ಸ್ವಂತಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ. ಇದನ್ನೆಲ್ಲ ತಡೆಗಟ್ಟ ನಿಟ್ಟಿನಲ್ಲಿ ನಮ್ಮ ಎರಡೂ ಪಕ್ಷದ ಹೋರಾಟ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ದೊಡ್ಡ ಟೀಕೆ ಜಿ ರಾಮ್ಜಿ ಬಗ್ಗೆ ಅಂತಂದರೆ ರಾಜ್ಯ ಸರ್ಕಾರ ಇದರಲ್ಲಿ 40% ಅಷ್ಟು ದುಡ್ಡನ್ನು ಕೊಡಬೇಕು ಅನ್ನೋದು. ನಾವು ಈ ಹಿಂದೆ ಕೂಡ ಆದಂಥ ಕೇಂದ್ರ ಸ್ಪಾನ್ಸರ್ಡ್ ಮಾಡಿದಂಥ ಕಾನೂನುಗಳನ್ನು ನೋಡಿದಾಗ ಹಿಂದೆ ವಾಜಪೇಯಿ ಸರ್ಕಾರದಲ್ಲಿ ಸರ್ವ ಶಿಕ್ಷಣ ಅಭಿಯಾನ ತೆಗೆದುಕೊಂಡು ಬಂದಿದ್ದರು. ವಾಜಪೇಯಿ ಅವರ ನಂತರ ಬಂದ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಆಡಳಿತದಲ್ಲಿ ಮೊದಲೇನು ಕಾಂಟ್ರಿಬ್ಯೂಷನ್ನು ಕೇಂದ್ರ ಸರ್ಕಾರದಿತ್ತು, ಆ ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನನ್ನು ಕಾಂಗ್ರೆಸ್ ಸರ್ಕಾರ UPA ಸರ್ಕಾರದಲ್ಲಿ ಕಡಿಮೆ ಮಾಡ್ಕೊತ ಬಂತು. ಮೊದಲ 75 ಕೇಂದ್ರ 25 ರಾಜ್ಯಗಳಂತೆ ಅಂತ ಮಾಡಿ ತದನಂತರ ಇದೇ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಆಡಳಿತದಲ್ಲಿ ಅದನ್ನು ಸರ್ವ ಶಿಕ್ಷಣ ಅಭಿಯಾನದಲ್ಲಿ 50% ಕೇಂದ್ರ 50% ರಾಜ್ಯಗಳು ಕೊಡಬೇಕಂತೆ ಸರ್ವ ಶಿಕ್ಷಣ ಅಭಿಯಾನ ಅಂದರೆ ಶಾಲೆಗಳನ್ನು ಕಟ್ಟುವಂಥ ಏನು ಕೆಲಸ ಐತೆ ಅದನ್ನು ಚೇಂಜ್ ಮಾಡಿದರು ಇದೇ UPA ಸರ್ಕಾರ. ಆವಾಗ ಈ ಕಾಂಗ್ರೆಸ್ ಸರ್ಕಾರದವರು
ತಾವು ಮಾಡಿದಂಥ ಕಾನೂನಿನ ಬಗ್ಗೆ ಆವಾಗ ಈ ಕಾಳಜಿ ಇಟ್ಕೊಳ್ಳಿಲ್ಲ. ಇದು ಮೊದಲಿಂದನೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಒಂದು ಯಾವುದೋ ಒಂದು ಹೊಸ ಯೋಜನೆಯನ್ನು ತೊಗೊಂಬರ್ಬೇಕಂತಂದ್ರೆ ರಾಜ್ಯಗಳಿಗೆ ಅದನ್ನು ಉತ್ತೇಜನ ಕೊಡೋದಕ್ಕೆ, ರಾಜ್ಯಗಳು ಅದನ್ನು ತೊಗೊಂಬರಲಿ ಅನ್ನೋದಕ್ಕೆ ಹೆಚ್ಚಿನ ಪಾಲನ್ನು ಕೇಂದ್ರ ಸರ್ಕಾರ ಕೊಡ್ತಿರ್ತೈತಿ. ತದನಂತರ ದಿನದಲ್ಲಿ ಅದನ್ನು ಕಡಿಮೆ ಮಾಡುವಂಥ ಪರಿಪಾಠ ಇದೆ. ಯಾಕಂದರೆ ಅದ ದುಡ್ಡನ್ನು ತೆಗೆದುಕೊಂಡು ಕೇಂದ್ರ ಇನ್ನೊಂದು ಒಂದು ಯೋಜನೆಯನ್ನು ತೊಗೊಂಬರಕ್ಕೆ, ಒಳ್ಳೆಯ ಯೋಜನೆಯನ್ನು ತೊಗೊಂಬರಕ್ಕೆ ಉಪಯೋಗ ಮಾಡೋದಿರ್ತೈತಿ. ರಾಜ್ಯಗಳ ಆ ಯೋಜನೆಯನ್ನು ಮುಂದೆ ತೆಗೆದುಕೊಂಡು ಹೋಗುವಂಥದ್ದು ಒಂದು ಪದ್ಧತಿ. ಆದ್ರೆ ಇವತ್ತು ಕೇವಲ ನಕಲಿ ಗಾಂಧಿಗಳ ಹೆಸರನ್ನು ಇಟ್ಟುಕೊಂಡು ರಾಜಕಾರಣ ಮಾಡುವಂಥ ಈ ಕಾಂಗ್ರೆಸ್ದವ್ರಿಗೆ ಒಂದು ಕಾನೂನದಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡಿ ಉತ್ತಮವನ್ನು ಮಾಡಿ ಅದರಲ್ಲಿ ಲೂಟಿ ಹೊಡೆದು ಕಡಿಮೆ ಆಗ್ತೈತೆ ಅಂತಂದ್ರೆ ಅದರ ಮೂಲಕ ಉತ್ತಮ ಅಸೆಟ್ಗಳು ಏನು ಕ್ರಿಯೇಟ್ ಆಗ್ತಾವೆ. ಇನ್ನು 2 ವರ್ಷದಲ್ಲಿ ನಮ್ಮ ದೇಶ ನೋಡ್ತೈತಿ ಈ ಜಿ ರಾಮ್ಜಿ ಕಾನೂನಿನ ಮೂಲಕ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಇಡೀ ಗ್ರಾಮ ನಿಬ್ಬರಿಗಾಗಿ ನೋಡುವಂಥ ಒಂದು ಯೋಜನೆಗಳಲ್ಲಿ ಕಾಣಕ್ಕೆ ಶುರು ಆಗ್ತಾವೆ. ಅದ್ರ ಮೂಲಕ ಕಾಂಗ್ರೆಸ್ಸು ಯಾವ ರೀತಿ ಕೆಟ್ಟ ಕೆಲಸ ಮಾಡ್ತಿತ್ತು ಅಂತ ಜನರಿಗೆ ಗೊತ್ತಾಗ್ತೈತಿ. ಹಾಗಾಗಿ ಅದಕ್ಕೆ ಹೆದರಿ ಇವತ್ತು ಒಂದು ಯಾವುದೋ ಒಂದು ಸುಳ್ಳು ನೆಪ ಇಟ್ಕೊಂಡು ಇವರು ಈ ಕಾನೂನನ್ನು ವಿರೋಧಿಸುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ, ಅತ್ಯಂತ ಹಳ್ಳಿಯ ಮುದುಕಿಗೆ ಕೂಡ ಹೋಗಿ ತೋರಿಸಿದ್ರೆ ಗೊತ್ತು ಇದು MNGRGಯಲ್ಲಿ ಏನು ಕಾನೂನಿದೆ, ಮನ್ರೇಗಾ ಕಾನೂನು, ಇದರು ಬರೀ ಲೂಟಿ ಹೊಡೆಯೋ ಕಾನೂನು ಅಂಥೇಳಿ. ಹಾಗಾಗಿ ಪ್ರತಿಯೊಬ್ಬ ಗ್ರಾಮಸ್ಥರು ಕೂಡ ಇದರಲ್ಲಿ ಏನು ಸುಧಾರಣೆ ಆಗಬೇಕಿತ್ತಂದ್ರೆ ಅದನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿನ ಮತ್ತೊಂದು ಒಂದು ಓಟು ಚೋರಿ ಅಂತ ಒಂದೇನೋ ಅಭಿಯಾನ ಮಾಡಿದರು. ಕೆಲಸಕ್ಕೆ ಜನರಿಗೆ ಮನಸ್ಸಿಲ್ಲದಂಥ ಅಭಿಯಾನಗಳಲ್ಲಿ ಇದು ಒಂದು ಕೂಡ ಅವ್ರದ್ದು ಅಭಿಯಾನ ಆಗ್ತೈತಿ. ಮತ್ತೊಮ್ಮೆ ಜನರಿಂದ ಚೀಮಾರಿ ಹಾಕಿಸ್ಕೊತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಜಿ ರಾಮ್ಜಿ ವಿರುದ್ಧ ನಿರ್ಣಯ ಏನು ಮಾಡಿದೆ ಈ ಸರ್ಕಾರ, ಇದು ಖಂಡನಾರ್ಹ. ಯಾಕಂದರೆ 2 ದಿನಗಳ ಕಾಲ ಸಾರ್ವಜನಿಕ ಹಣವನ್ನು ವೇಸ್ಟ್ ಮಾಡಿದೆ. ತೌಡು ಕುಟ್ಟುವ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ಒಕ್ಕೂಟ ವ್ಯವಸ್ಥೆಯ ವಿರುದ್ಧ ಈ ನಿರ್ಣಯ ಪಾಸಾಗಿದೆ ಅಂತೇಳಿ ನನಗೆ ಅನಿಸುತ್ತೆ. ಇವರು ಸಾಧ್ಯ ಆದರೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಯಾಕಂದರೆ ಈಗಾಗಲೇ ಪಾಸಾಗಿರ್ತಕ್ಕಂಥ ರಾಷ್ಟ್ರಪತಿ ಸಿಗ್ನೇಚರ್ ಆಗಿರ್ತಕ್ಕಂಥ ಒಂದು ನಿರ್ಣಯದ ವಿರುದ್ಧ ಒಂದು ರಾಜ್ಯ ಸರ್ಕಾರ ಆ ಕಾಯ್ದೆಯನ್ನು ವಿರೋಧಿಸಿ ಒಂದು ನಿರ್ಣಯ ಮಾಡುತ್ತೆ ಅಂತ ಹೇಳಿದ್ರೆ ಇದು ಅರ್ಥವೇ ಇಲ್ಲ. ಸಾರ್ವಜನಿಕ ಹಣದಲ್ಲಿ ತನ್ನ ರಾಜಕೀಯ ತೀಟೆಯನ್ನು ತೀರಿಸ್ಕೊಳ್ಳಲಿಕ್ಕೆ ಈ ಕಳೆದ 3-4 ದಿವಸದಿಂದ ನೂರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟನ್ನು ಕೂಡ ಕೊಡ್ತಾ ಇದೆ. ಅಂದರೆ ಇದರಿಂದ ಏನೂ ಆಗದೆ ಇದ್ದರೂ ಕೂಡ ಸಾರ್ವಜನಿಕ ಹಣದಲ್ಲಿ ತನ್ನ ಕಾಂಗ್ರೆಸ್ ಪಕ್ಷದ ರಾಜಕಾರಣ ಮಾಡಲಿಕ್ಕೆ ಹೊರಟಿದೆ. ಇದು ಖಂಡನಾರ್ಹ. ಇದರಿಂದ ಏನೂ ಆಗೋದಿಲ್ಲ. ಈ 2 ದಿನಗಳ ಕಾಲ ಅನವಶ್ಯಕವಾಗಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವಂಥ, ಒಕ್ಕೂಟ ವ್ಯವಸ್ಥೆಗೆ ದೊಡ್ಡ ಧೋಖಾ ತರುವಂಥ ಒಂದು ಮಾತುಗಳನ್ನು ಅನೇಕ ಮಂತ್ರಿಗಳು, ಮುಖ್ಯಮಂತ್ರಿಗಳು ಆಡಿದ್ದಾರೆ. ಇದು ಖಂಡನಾರ್ಹ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.